ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಸಚಿವ ಸ್ಥಾನಕ್ಕೆ KJ ಜಾರ್ಜ್ ರಾಜೀನಾಮೆ, ಇದು ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಸುದ್ದಿ. ಬೆಳಗಿಂದ ಬಹುಶಃ ನೀವು ಗಮನಿಸಿದಿರಿ. ಇದರ ಬಗ್ಗೆ ಸ್ವತಃ ಜಾರ್ಜ್ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಯಿತು. ಸದನದಲ್ಲಿ ಪ್ರಸ್ತಾಪ ಆಯಿತು, ವಿರೋಧ ಪಕ್ಷ ಪ್ರಸ್ತಾಪ ಮಾಡಿತು, ಕಡೆಗೆ ಜಾರ್ಜ್ ಅವರು ಕೂಡ ರೊಚ್ಚಿಗೆ ಉತ್ತರ ಕೊಟ್ಟರು. ಆದರೆ ನಿಜಕ್ಕೂ ನಡೆದಿದ್ದೇನು, ತೆರೆಯ ಹಿಂದೆ ನಡೆದಿದ್ದೇನು? KJ ಜಾರ್ಜ್ ಅವರು ರಾಜೀನಾಮೆ ಪತ್ರವನ್ನು CM ಕೈಗೆ ಕೊಟ್ಟಿದ್ದು ನಿಜವಾ? ಕೊಟ್ಟದ್ದು ಹೌದು, ಆದರೆ ಯಾವ ಕಾರಣಕ್ಕಾಗಿ? ಹಿನ್ನೆಲೆಯಲ್ಲಿ ಇದ್ದವ್ರು ಯಾರು? ಕಾರಣ ಏನು? ರೀಸನ್ ಏನು? ರಿಸೈನ್ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂದರೆ ಅದಕ್ಕೆ ಕಾರಣ ಬೇಕಲ್ಲ, ರೀಸನ್ ಏನು? ಕಡೆಗೆ ಆದದ್ದೇನು? ಸಚಿವ ಸಂಪುಟಕ್ಕೆ ಗೈರಾಗಿದ್ದು ಯಾಕೆ? ಬಹುಶಃ ಬಹಳಷ್ಟು ಬೆಳವಣಿಗೆಗಳು ತೆರೆಯ ಹಿಂದೆ ನಡೆದಿದೆ, ಈಗ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಇದ್ರ ಹಿಂದೆ ಒಂದು ರೀಸನ್ ಇಲ್ಲ, ಹಲವು ಕಾರಣಗಳಿವೆ. ಏನೇನು ಆ ಕಾರಣಗಳು? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, KJ ಜಾರ್ಜ್ ಅವರು ಹೈಕಮಾಂಡ್ ನಿಷ್ಠ, ಸೋನಿಯಾ ಗಾಂಧಿ ಅವರ ಅತ್ಯಾಪ್ತ ಅವರು, ಹಾಗೆ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ಪರಮಾಪ್ತರಾಗಿರುವಂಥವ್ರು. ಈಗ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ, ಈ ಸೀಟ್ ಫೈಟ್ ಇದೆಯಲ್ಲ, ಮುಖ್ಯಮಂತ್ರಿ ಪಟ್ಟದ ಫೈಟ್, ಅದರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತಿರೋರು KJ ಜಾರ್ಜ್. ಮತ್ತು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿದೆ ಅಂದರೆ, ಇವರಿಬ್ಬರ ನಡುವೆ ಏನಾದರೂ ಒಂದು ಚರ್ಚೆ, ಸಂಧಾನ, ಮಾತುಕತೆ ಆಗಬೇಕು ಅಂದರೆ ಹೈಕಮಾಂಡ್ ಕಡೆಯಿಂದ ಯಾರಾದರೂ ಒಬ್ಬರು ಪ್ರತಿನಿಧಿಯಾಗಿ ಹೋಗ್ತಾ ಇದ್ದಾರೆ ಅಂದರೆ ಅದು KJ ಜಾರ್ಜ್ ಅವರು. ಅಂತಹ KJ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾದರು ಅಂದರೆ ಯಾವ ಕಾರಣಕ್ಕಾಗಿ? ಏನು ಅವ್ರನ್ನ ಡಿಸ್ಟರ್ಬ್ ಮಾಡಿದ್ದೇನು? ನೋಡಿ, ಇವತ್ತು ಆ್ಯಕ್ಚುಲಿ ಸದನದಲ್ಲಿ ಚರ್ಚೆ ಆಯಿತು, ನಾನು ಅದೇನಾಯಿತು ಅಂತ ಹೇಳ್ತೀನಿ, ಜಾರ್ಜ್ ಅವರು ಏನು ಉತ್ತರ ಕೊಟ್ಟರು ಅಂತ ಹೇಳ್ತೀನಿ. ಆದರೆ ಬಿಹೈಂಡ್ ದ ಸ್ಕ್ರೀನ್ ನಡೆದಿದ್ದೇನು ಅಂದರೆ, ಇನ್ಫ್ಯಾಕ್ಟ್ ಜಾರ್ಜ್ ಅವರು ಅಪ್ಸೆಟ್ ಆಗಿದ್ದು ನಿಜ. ಕಾರಣ ಏನು ಅಂದರೆ, ತನ್ನ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ, ನನ್ನ ಮಾತಿಗೆ ಯಾರು ಕ್ಯಾರೇ ಅಂತಿಲ್ಲ, ನಾನು ಹೇಳಿದ್ದು ನಡೀತಾ ಇಲ್ಲ, ನಾನು ಹೇಳಿದ್ದಕ್ಕೆ ವ್ಯತಿರಿಕ್ತವಾದ ನಡೆ ಕಂಡು ಬರ್ತಾ ಇದೆ, ಅದರಲ್ಲೂ ಕೂಡ ಕಂಪ್ಲೀಟ್ ಇಗ್ನೋರೆನ್ಸ್. ನಾನು ಏನು ಹೇಳಿದ್ನೋ ಅದನ್ನು ಒಂದು ದಿವ್ಯ ನಿರ್ಲಕ್ಷ್ಯ ಅಂತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಹಾಗೂ ನಾನು ಹೇಳಿದ್ದಕ್ಕೆ ವಿರುದ್ಧವಾದಂಥ ಕಾರ್ಯ ನನ್ನ ಇಲಾಖೆಯಲ್ಲೇ ನಡೀತಾ ಇದೆ ಅನ್ನುವಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿದೆ. ಇನ್ಫ್ಯಾಕ್ಟ್ ಒಂದು ರಾಜಕೀಯವಾಗಿ ಹೇಳಿದ ಕೆಲವು ಕೂಡ ಆಗಿರಲಿಲ್ಲ, ಹಾಗೆ ಇಲಾಖೆಯಲ್ಲೂ ಕೂಡ ಒಂದಷ್ಟು ಅವರ ಮಾತಿಗೆ ಬೆಲೆ ಸಿಗಲಿಲ್ಲ ಅನ್ನುವಂಥದ್ದು. ಇದಕ್ಕೆ ನೋಡಿ ಹಲವು ಆಯಾಮಗಳಿದೆ. ಇಲಾಖೆಯಲ್ಲಿ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ, ಅದು IAS ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ, ಹಾಗೂ ಕೆಲವರ ಮೇಲೆ ತೆಗೆದುಕೊಂಡಂಥ ಆ್ಯಕ್ಷನ್ ವಿಚಾರವಾಗಿ ತಮ್ಮ ತೀರ್ಮಾನಕ್ಕೆ ವ್ಯತಿರಿಕ್ತವಾದ ತೀರ್ಮಾನ ಆಯಿತು ಅನ್ನೋದು. ಇಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರನ್ನು ಎಳೆದು ತಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೈಗೊಂಡಂಥ ಕೆಲವು ತೀರ್ಮಾನಗಳಿಂದ ಇವರು ಅಪ್ಸೆಟ್ ಆದರು ಅನ್ನುವಂಥದ್ದು. ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ, ಕೆಲವು ಅಧಿಕಾರಿಗಳ ವಿರುದ್ಧ ಆದಂಥ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಅವರ ರೋಲ್ ಇದೆ ಅನ್ನುವಂಥ ಆಪಾದನೆ ಕೇಳಿಬರ್ತಾ ಇದೆ. ಇನ್ಫ್ಯಾಕ್ಟ್ ಮೊದಲಿದು ಸಿದ್ದರಾಮಯ್ಯನವರವರೆಗೂ ಹೋಗೇ ಇರಲಿಲ್ಲ. ಜಾರ್ಜ್ ಅವರಿಗೆ ಯಾವಾಗ ಯತೀಂದ್ರ ಕೆಲವು ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕಿವಿಗೆ ಬಿತ್ತು, ಸೊ ಆಗ ಅವರೇ ಹೇಳಿದ್ದಾರೆ. ಜೊತೆಗೆಲ್ಲ ಇದೀಗ ಪೊನ್ನಣ್ಣ ಇವರೆಲ್ಲ ಇದ್ದಂತೆ ಆ ಸಂದರ್ಭದಲ್ಲಿ. ನನ್ನ ಮಾತಿಗೆ ನನ್ನ ಸರ್ಕಾರದಲ್ಲೇ ಬೆಲೆ ಇಲ್ಲ ಅಂದರೆ ನಾನು ಯಾಕೆ ಮಿನಿಸ್ಟರ್ ಆಗಿರಬೇಕು? ರಾಜೀನಾಮೆ ಕೊಟ್ಟು ಹೋಗ್ತೀನಿ ಬಿಡಿ, ನನಗೇನು ಅಧಿಕಾರ ಬೇಕು ಅಂತ ಇಲ್ಲ, ಅಧಿಕಾರಕ್ಕೋಸ್ಕರ ನಾ ಇಲ್ಲ, ಏನಾಗಬೇಕು ನನ್ನ ಇಲಾಖೆಯಲ್ಲಿ ಸರಿಯಾಗಿ ಆಗಬೇಕು ಅಷ್ಟೇ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಆ ರೀತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಡೆಗೆ ಇದು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದಿದ್ದು ಯಾವಾಗ ಅಂದರೆ, ನೋಡಿ, ಕಳೆದ ವಾರ ಗುರುವಾರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ರು ಮುಖ್ಯಮಂತ್ರಿಗಳು. ಅದನ್ನು ಕರೆದಿದ್ದು ಯಾಕೆ ಅಂದರೆ, ಉದ್ದೇಶ ಇದ್ದದ್ದು ಈ ನರೇಗಾ ಹೆಸರನ್ನು G ಅಂತೇಳಿ ಚೇಂಜ್ ಮಾಡ್ತಲ್ಲ ಕೇಂದ್ರ ಸರ್ಕಾರ, ಆ ಕಾಯ್ದೆಯನ್ನು ವಿರೋಧಿಸುವ ಸಲುವಾಗಿ ಅಧಿವೇಶನವನ್ನು ಕರೆಯುವ ಉದ್ದೇಶದಿಂದಲೇ ಆ ಒಂದು ಸಚಿವ ಸಂಪುಟವನ್ನು ಕರೆದದ್ದಾಗಿತ್ತು. ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಆ ಸಚಿವ ಸಂಪುಟ ಸಭೆಗೆ KJ ಜಾರ್ಜ್ ಅವರು ಬಂದಿರಲಿಲ್ಲ, ಗೈರಾಜರಾಗಿತ್ತು. ಅವತ್ತದ್ದು ದೊಡ್ಡ ಚರ್ಚೆ ಕಾರಣವೇ ಆಗಲಿಲ್ಲ. ಯಾಕಂದರೆ ತುರ್ತು ಸಚಿವ ಸಂಪುಟ ಸಭೆ ಅಂತ ಇತ್ತು, ಒಬ್ಬರು ಬರ್ತಾರೆ ಒಬ್ಬರು ಬರಲ್ಲ, ಹೀಗಿತ್ತು. ಆದರೆ ಯಾಕೆ ಬಂದಿಲ್ಲ ಅನ್ನೋದನ್ನು DK ಶಿವಕುಮಾರ್ ಅವ್ರ ಟೀಮ್ ಅವರು ಸರ್ಚ್ ಮಾಡಿದ್ದಾರೆ. ಯಾಕೆ ಬಂದಿಲ್ಲ, ಏನು ಕಾರಣ? ಯಾವತ್ತೂ ತಪ್ಪಿಸೋರಲ್ಲ, ಆಬ್ಸೆಂಟ್ ಆಗೋರೇ ಅಲ್ಲ KJ ಜಾರ್ಜ್. ಯಾಕೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಚೆಕ್ ಮಾಡಿದ್ರೆ ಜಾರ್ಜ್ ಅವರು ಅಪ್ಸೆಟ್ ಆಗಿದ್ದಾರೆ ಅಂತಲೇ ಅವರ ಆಪ್ತವಲಯದಿಂದಲೇ ಮಾಹಿತಿ ಬಂದಿದೆ. ಯಾಕೆ ಅಪ್ಸೆಟ್ ಆಗಿದ್ದಾರೆ ಆ ವಿಚಾರಗಳೆಲ್ಲ ಅವ್ರ ಕಿವಿಗೆ ಮುಟ್ಟಿದೆ. 2-3 ವಿಚಾರಗಳಿದೆ ಅಂತೇಳಿ. ಹಾಗೆ ಈ GBA ವಿಚಾರವಾಗಿ ಜಾರ್ಜ್ ಅವರಿಗೆ ಅಸಮಾಧಾನ ಇದೆ ಅನ್ನೋದು DK ಶಿವಕುಮಾರ್ ಅವರಿಗೆ ಮೊದಲೇ ತಲುಪಿತ್ತು. ಇವೆಲ್ಲವನ್ನು ಕೂಡ ಅವ್ರು ಗಮನಿಸಿದ ನಂತರ ಟೈಮ್ವರೆಗೂ ಕಾದಿದ್ದಾರೆ. ನೋಡಿ, ಇವತ್ತು 29ನೇ ತಾರೀಕು ಜನವರಿ 29. ಇನ್ಫ್ಯಾಕ್ಟ್ ಡೆಲ್ಲಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಕೊಡಬೇಕಿತ್ತು. ಅಧಿಕಾರ ಹಸ್ತಾಂತರದ ಚರ್ಚೆ ಆಗಬೇಕಾಗಿತ್ತು. ಆದರೆ ಅಧಿವೇಶನ ಕರೆದು ಸಿದ್ದರಾಮಯ್ಯನವರು ಅದನ್ನು ಮುಂದಕ್ಕೆ ಹಾಕಿದ್ರು. ಇವತ್ತೇ ಈ ನ್ಯೂಸ್ ಬ್ರೇಕ್ ಆಯಿತು. ನೋಡಿ, ಇದರಲ್ಲಿ
ನೋಡಿ, ಯಾವುದೇ ಸುದ್ದಿ ಇಂಥದ್ದೆಲ್ಲ ಬ್ರೇಕ್ ಆಗಬೇಕಿದ್ರೆ ಅವರ ಅಂದರೆ ಸ್ವಪಕ್ಷೀಯರೇ ಇದನ್ನು ಲೀಕ್ ಮಾಡಬೇಕು, ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರಿಗೆ, ವಿರೋಧ ಪಕ್ಷದವ್ರಿಗೆ ಗೊತ್ತಾಗಿದೆ ಯಾವಾಗ ಅಂದರೆ ಟಿ ವಿಯಲ್ಲಿ ಬಂದಾಗ. ಇವತ್ತು ಇನ್ಫ್ಯಾಕ್ಟ್ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಇದನ್ನು ಪ್ರಸ್ತಾವ ಮಾಡಿದ್ರು. ಈ ರೀತಿ ಟಿ ವಿಯಲ್ಲೆಲ್ಲ ಕೆ ಜೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಲೇ ಸುದ್ದಿ ಬರ್ತಾ ಇದೆ. ಜಾರ್ಜ್ ಅವರು ನೋಡಿದ್ರೆ ಇಲ್ಲೇ ಸದನದಲ್ಲೇ ಕೂತ್ಕೊಂಡಿದ್ದಾರೆ. ಏನಾಗಿದೆ, ಸ್ವತಃ ಜಾರ್ಜ್ ಅವರು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಜಾರ್ಜ್ ಅವರು ಅದಕ್ಕೆ ಉತ್ತರನೂ ಕೊಟ್ಟರು. ಇನ್ಫ್ಯಾಕ್ಟ್ ಅವರು ಲಿಖಿತ ಉತ್ತರಗಳನ್ನ ಮಂಡಿಸ್ತಾ ಇದ್ದರು, ನಿಂತ್ಕೊಂಡಿದ್ದರು. ಆಗಲೇ ವಿಚಾರ ಪ್ರಸ್ತಾಪ ಆದಾಗ ಜಾರ್ಜ್ ಅವರು ಅದಕ್ಕೆ ಉತ್ತರ ಕೊಟ್ಟರು. ಜಾರ್ಜ್ ಅವರು ಹೇಳಿದ್ರು, ಇಲ್ಲ, ನಾನು ಆ ರೀತಿಯ ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ. ಟಿ ವಿಯವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಮೊದಲೆಲ್ಲ ದಿನಕ್ಕೆ 3 ನ್ಯೂಸ್ ಇತ್ತು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಆದರೆ ಈಗ 24 ಗಂಟೆ ನ್ಯೂಸು, ಅವ್ರಿಗೇನು ನ್ಯೂಸ್ ಇಲ್ಲ, ನ್ಯೂಸ್ ಬೇಕು, ಅದಕ್ಕೋಸ್ಕರ ಈ ನ್ಯೂಸ್ ಹಾಕೊಂಡಿದ್ದಾರೆ. ನಾನು ಯಾವ ರಾಜೀನಾಮೆನೂ ಕೊಟ್ಟಿಲ್ಲ, ನನ್ನ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗಿದೆ ಅಂತ ಬಹಿರಂಗವಾಗಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನೇ ಘೋಷಣೆ ಮಾಡಿಬಿಟ್ರು ಸದನದಲ್ಲೇ ನಿಂತ್ಕೊಂಡು. ನೋಡಿ ಹೇಗೆಲ್ಲ ಟರ್ನ್ ಟ್ವಿಸ್ಟ್ ತಗೊಳುತ್ತೆ ಅಂತಲಿ. ಯಾಕಂದರೆ ನೋಡಿ, ಯಾವಾಗ ಅಪ್ಸೆಟ್ ಆದರೂ ಅಲ್ಲಿ ಗೊತ್ತಾಯಿತು ಸಿದ್ದರಾಮಯ್ಯನವ್ರಿಗೆ, ಯಾವಾಗ ಜಾರ್ಜ್ ಅವರು ಬೇಸರಗೊಂಡಿದ್ದಾರೆ, ಅದಕ್ಕೆ ಕ್ಯಾಬಿನೆಟಿಗೆ ಬಂದಿಲ್ಲ ಅಂತ ಗೊತ್ತಾಯಿತು, ಪೊನ್ನಣ್ಣ ಅವ್ರನ್ನ ಕಳಿಸಿದ್ರು. ಪೊನ್ನಣ್ಣ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಬಹಳ ಅತ್ಯಾಪ್ತ ಸ್ನೇಹಿತರು. ಅವರಿಬ್ಬರ ನಡುವೆ ಒಂದು ವೇವ್ಲೆಂತ್ ಇದೆ. ಯತೀಂದ್ರ ಅವ್ರು ಏನಿದ್ರು ಪೊನ್ನಣ್ಣ ಅವ್ರ ಮೂಲಕ ಮಾತನಾಡ್ತಾರೆ. ಈವನ್ ಮೂಡ ಹಗರಣ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ದರು. ಎಷ್ಟೋ ದಿನಗಳು ಒಟ್ಟಿಗೆ ಕಳೆದು ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಯತೀಂದ್ರ ಏನು ಮಾಡಿದ್ರು, ಕೂಡಲೇ ಪೊನ್ನಣ್ಣ ಅವ್ರನ್ನ ಜಾರ್ಜ್ ಬಳಿ ಕಳಿಸಿ, ನೋಡಿ ಯಾವ ತೀರ್ಮಾನವನ್ನು ನಾನು ಕೈಗೊಳ್ಳೋದಿಲ್ಲ, ನೀವೇನು ಹೇಳಿದ್ದೀರಿ ಅದಕ್ಕೆ ಬದ್ಧನಿದ್ದೇನೆ, ನನ್ನ ತೀರ್ಮಾನ ಏನಾದರೂ ತಪ್ಪಾಗಿದ್ದರೆ ನೀವು ಅದನ್ನು ರಿವರ್ಸ್ ಮಾಡ್ಬೋದು ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ, ಆ ನಂತರ ಅದು ಪ್ಯಾಚಪ್ ಆಯಿತು. ಸೊ ಹೀಗಾಗಿ ಜಾರ್ಜ್ ಅವ್ರು ನಿನ್ನೆ ನೋಡಿ ಶಾಸಕಾಂಗ ಪಕ್ಷ ಸಭೆ ನಡೆದಿತ್ತು. ನೋಡಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ನಡೆಯಿತು, ಬಂದಿದ್ದರು ಜಾರ್ಜ್ ಅವರು, ವೇದಿಕೆ ಮೇಲೆ ಕೂತಿದ್ದರು. ಹೀಗಾಗಿ ಪ್ಯಾಚಪ್ ಆಗಿದೆ. ಬಟ್ ಇದರ ನಡುವೆ ಹೀಗೊಂದು ರಾಜೀನಾಮೆಯ ಪ್ರಸಂಗ ನಡೆದಿತ್ತು, ಒಂದು ಹೈಡ್ರಾಮಾ ಆಗಿತ್ತು ಅನ್ನೋದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಜಾರ್ಜ್ ಅವರೀಗ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಅವರು ಸಂಪೂರ್ಣ ಈಗ ಸಮಾಧಾನಗೊಂಡಿದ್ದಾರೆ. ಯಾವಾಗ ತಮ್ಮ ನಿರ್ಧಾರಗಳನ್ನ ಮುಂದುವರಿಸಲಾಯಿತು, ಯಾವುದೇ ವ್ಯತಿರಿಕ್ತ ತೀರ್ಮಾನ ಆಗಲಿಲ್ಲ ಅಂತ ಗೊತ್ತಾಯಿತು, ಈಸ್ ಫೈನ್. ಆದರೆ ಈ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದ್ದು ಈಗ ಲೀಕ್ ಆಗಿದೆ. ಆದರೆ ನೋಡಿ ಹೇಗಾಯಿತು ಅಲ್ಲಿ ಟ್ವಿಸ್ಟ್ ಹ್ಯಾಕ್ ಸಿಕ್ತು ನೋಡಿ. ಸದನದಲ್ಲಿ ಪ್ರಸ್ತಾಪ ಆಯಿತು, ಸದನದಲ್ಲೇ ನಿಂತು ಜಾರ್ಜ್ ಅವರೇ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣ ಬೆಂಬಲ, ಅವ್ರ ಜೊತೆ ಇದ್ದೀನಿ ನಾನು ಅಲ್ಲಿ ಘೋಷಣೆ ಮಾಡಿಬಿಟ್ರು. ಇನ್ನು ಸಿದ್ದರಾಮಯ್ಯನವರಿಗೆ ಶಕ್ತಿ ಬಂದಾಗಾಯಿತು ಅಂತೇಳಿ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ, ಏನೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಕಾರಣಕ್ಕಾಗಿಯೇ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿರ್ಬೋದಾ, ಅಥವಾ ಬೇರೆ ರಾಜಕೀಯ ಕಾರಣಗಳಿರ್ಬೋದಾ? ತನ್ನ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ, GBA, ಅದರ ಮೀಸಲಾತಿ, ವಾರ್ಡ್ವಾರು ಕೈಗೊಂಡಿರುವಂಥ ತೀರ್ಮಾನಗಳು, ಇದರ ಬಗ್ಗೆ ಕೂಡ ಒಂದಷ್ಟು ಅಪ್ಸೆಟ್ ಆಗಿದ್ದರು ಅಂತ ಇದೆ. ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಮುಂದಾಗಿರ್ಬೋದಾ? ಏನಿರಬಹುದು ಕಾರಣ ನಿಮ್ಮ ಪ್ರಕಾರ? ಹಾಗೂ ಜಾರ್ಜ್ ಅವರು ಕಡೆಯವರೆಗೂ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಲ್ತಾರೆ ಅಂತ ಪರಿಭಾವಿಸ್ತೀರಾ, ಅಥವಾ ಅವರು ಕೂಡ ಆಚೆ ಈಚೆ ವಾಲ್ಬೋದು ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.